ಹಾಯ್ ಎವ್ರಿವನ್. ಈಗ ಕೋಡಿಂಗ್ ಡಿಕೋಡಿಂಗ್ ಕ್ವಶನನ್ನು ನೋಡೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ. ಸೊ ಇಲ್ಲಿ ಕ್ವಶನನ್ನು ನೋಡ್ಬೋದು. ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಇದೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟಲ್ಲಿರುವ ಲೆಟರ್ಸ್ಗಳನ್ನು ನಾವು ಲೆಫ್ಟ್ ಟು ರೈಟ್ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆದಾಗ ಸೊ ಎಷ್ಟು ಲೆಟರ್ಸ್ಗಳು ಚೇಂಜ್ ಆಗದೆ ಉಳಿಯುತ್ತವೆ, ಅನ್ಚೇಂಜ್ಡ್ ಲೆಟರ್ಸನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ಅಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಎ ಆಗನ ಬಿನೇ ಬರಬೇಕು, ಬಿ ಆಗನ ಸಿ ಆಗನ ಡಿ, ಈ ಥರ ಬಂದರೆ ಅವುಗಳನ್ನು ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರಲ್ಲ ಅವುಗಳನ್ನು ನಾವು ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಬರಿತಾ ಹೋಗಬೇಕು. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಸೊ ಇಲ್ಲಿ ಎ ಇದೆ. ಸೊ ಇಲ್ಲಿ ಎ ಬರಿತೀವಿ. ನೆಕ್ಸ್ಟ್ ಎ ಆಗನ ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಇ ಇದೆ. ಸೊ ಇ ಬರಿಬೇಕು. ನೆಕ್ಸ್ಟ್ ಎಫ್ ಇಲ್ಲ. ಸೊ ಜಿ ಇದೆ, ಜಿ ಬರಿಬೇಕು. ನೆಕ್ಸ್ಟ್ ಜಿ ಹೆಚ್ ಐ ಜೆ ಕೆ ಎಲ್ ಏನೂ ಇಲ್ಲ, ಎಮ್ ಇದೆ. ಸೊ ಎಮ್ ನೆಕ್ಸ್ಟ್ ಎನ್ ಲಾಸ್ಟ್ ಟಿ ಬರಿಬೇಕು. ಈ ಥರ ನಾವು ಲೆಫ್ಟ್ ರೈಟ್ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆದಾಗ ಚೇಂಜ್ ಆಗದೆ ಉಳಿದಿರತಕ್ಕಂಥ ಲೆಟರ್ಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಸೊ ಇದೊಂದು. ನೆಕ್ಸ್ಟ್ ಇಲ್ಲಿ ಜಿ. ಸೊ ಇಲ್ಲಿ ಕೂಡ ಜಿ ಇದೆ, ಇಲ್ಲಿ ಕೂಡ ಜಿ ಇದೆ, ಇದೊಂದು. ನೆಕ್ಸ್ಟ್ ಎಮ್, ಇಲ್ಲಿ ಎಮ್ ಇದೆ. ಎನ್, ಇಲ್ಲಿ ಎನ್ ಇದೆ. ನೆಕ್ಸ್ಟ್ ಟಿ, ಇಲ್ಲಿ ಕೂಡ ಟಿ ಇದೆ. ಸೊ 5 ಲೆಟರ್ಸ್ ಚೇಂಜ್ ಆಗದೆ ಉಳಿದಿವೆ. ಯಾವಾಗ ಲೆಫ್ಟ್ ಟು ರೈಟ್. ಸೊ ಕ್ವಶನನ್ನು ನಾವು ಸರಿಯಾಗಿ ನೋಡಬೇಕು. ಲೆಫ್ಟ್ ಟು ರೈಟ್ ಅಂತ ಕೊಟ್ಟಾಗ ಈ ರೀತಿ ಬರ್ಕೋಬೇಕು. ಸೊ ಒಂದು ವೇಳೆ ರೈಟ್ ಟು ಲೆಫ್ಟ್ ಅಂತ ಕೊಟ್ಟಾಗ ಅಲ್ಫಾಬೆಟಿಕಲ್ ಆರ್ಡರ್ಸಲ್ಲಿ ಬರೆದಾಗ ಎಷ್ಟು ಲೆಟರ್ಗಳು ಚೇಂಜ್ ಆಗದೆ ಉಳಿದಿರುತ್ತವೆ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ನೋಡ್ಬೋದು. ಸೊ ಇಲ್ಲಿ ಲೆಫ್ಟ್ ಟು ರೈಟ್ ಕೇಳಿಲ್ಲ. ಸೊ ಇಲ್ಲಿ ರೈಟ್ ಟು ಲೆಫ್ಟ್ ಕೇಳಿದಾರೆ. ಸೊ ಇಲ್ಲಿ ಆಗಳೇ ನಾವು ಲೆಫ್ಟ್ ಟು ರೈಟ್ ಮಾಡಿದ್ವಿ. ಸೊ ಈಗ ರೈಟ್ ಟು ಲೆಫ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಎ ಇ ಜಿ ಎಮ್ ಎನ್ ಟಿ ಅಂತ ಬರ್ಕೋತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಇ ಇದೆ, ಇಲ್ಲಿ ಕೂಡ ಇ ಇದೆ. ನೆಕ್ಸ್ಟ್ ಇಲ್ಲಿ ಎನ್ ಇದೆ, ಇಲ್ಲಿ ಎನ್ ಇದೆ. ಸೊ 2 ಲೆಟರ್ ಮಾತ್ರ ಚೇಂಜ್ ಆಗದೆ ಉಳಿದಿವೆ. ಸೊ ದೇರ್ ಆರ್ 2 ಅನ್ಚೇಂಜ್ಡ್ ಲೆಟರ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಕ್ವೆಶನನ್ನು ನೋಡ್ಬೋದು. ಇಫ್ ರೇನ್ ಈಸ್ ಈಕ್ವಲ್ ಟು $8 ಪರ್ಸೆಂಟೇಜ್ 6, ದೆನ್ ಮೋರ್ ಈಸ್ ಈಕ್ವಲ್ ಟು 7 8 ಅಂತ ಕೊಟ್ಟಿದ್ದಾರೆ. ದೆನ್ ರಿಮೇನ್ ಈಸ್ ಈಕ್ವಲ್ ಟು ವಾಟ್. ಸೊ ಇಲ್ಲಿ ಆಯಾ ಲೆಟರ್ಗಳಿಗೆ ಒಂದೊಂದು ಸೈನ್ ಅಥವಾ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನೇ ಇಲ್ಲಿ ನಾವು ಮತ್ತೆ ಬರಿಬೇಕಾಗುತ್ತೆ. ಸೊ ಇಲ್ಲಿ ಆರ್ ಅಂದ್ರೆ ನೋಡ್ಬೋದು ರೇನ. ಸೊ ಇಲ್ಲಿ ಫಸ್ಟ್ ಲೆಟರ್ ಆರ್ ಇದೆ, ಇಲ್ಲಿ ಫಸ್ಟ್ ನಂಬರ್ 8 ಇದೆ. ಸೊ 6 ಜಾಗದಲ್ಲಿ ಏನು ಬರಿಬೇಕು, 8 ಬರಿಬೇಕು. ಸೊ ಇ ಅಂದ್ರೆ 8 ಬರುತ್ತೆ, ಎಮ್ ಅಂದ್ರೆ 7, ಎ ಅಂದ್ರೆ $ಸೈನ, ಐ ಅಂದ್ರೆ ಪರ್ಸೆಂಟೇಜ್, ಎನ್ ಅಂದ್ರೆ 6. ಸೊ ರಿಮೇನ್ ಅನ್ನೋದು ಏನಾಗುತ್ತೆ, 8 7 $ಸೈನ, ಪರ್ಸೆಂಟೇಜ್ 6 ಅಂತ ಬರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ 4 ಕೊಟ್ಟಿರ್ತಾರೆ. ಸೊ ಇವುಗಳಲ್ಲಿ ಒಂದು ಕೂಡ ಹಿಂದೆ ಮುಂದೆ ಆಗಬಾರ್ದು, ಕರೆಕ್ಟಾಗಿ ನೋಡಿ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನೋಡ್ಬೋದು. ಇಫ್ ಸ್ಪ್ರಿಂಗ್ ಈಸ್ ಈಕ್ವಲ್ ಟು UNUFRC, ದೆನ್ ಮೊಬೈಲ್ ಈಸ್ ಈಕ್ವಲ್ ಟು ವಾಟ್. ಸೊ ಇಲ್ಲಿ SPRING ಸ್ಪ್ರಿಂಗನ್ನು UNUFRC ಅಂತ ಬರೆದಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, +2 -2 +3 -3 +4 -4 ಈ ಥರ ಬರೆದಿದ್ದಾರೆ. ಸೊ ಎಸ್ ಅಂದ್ರೆ 19ನೇ ಅಕ್ಷರ. ಸೊ ಯು ಅಂದರೆ 21. ಸೊ 19 2 ಏನಾಗುತ್ತೆ, 21 ಆಗುತ್ತೆ. ಸೊ ನಂಬರ್ಗಳು ನೆನಪಿದ್ರೆ ನಾವು ಈಸಿಯಾಗಿ ಬೇಗನೆ ಬರಿಬೋದು. ಸೊ ಇಲ್ಲಿ ಪಿ ಅಂದ್ರೆ 16. ಸೊ ಎನ್ ಅಂದ್ರೆ 14. ಸೊ 16 - 2 ಏನಾಗುತ್ತೆ, 14 ಆಗುತ್ತೆ. ಸೊ 14 ಅಂದ್ರೆ 14th ಲೆಟರ್ ಏನು, ಎನ್. ಸೊ ಈ ಥರ ನಾವು ಬರೆದಿದ್ದಾರೆ. ಸೊ ನೆಕ್ಸ್ಟ್ ಮೊಬೈಲಲ್ಲಿ ಕೂಡ ನಾವು ಏನು ಮಾಡಬೇಕು, ಮೊಬೈಲ್ ಈಸ್ ಈಕ್ವಲ್ ಟು ಏನಾಗಿರುತ್ತದೆ. ಸೊ ಇಲ್ಲಿ +2 -2 +3 -3 +4 -4 ಮಾಡಬೇಕು. ಸೊ ಇಲ್ಲಿ ಎಮ್ ಅಂದರೆ 13. ಸೊ 13 + 2 ಅಂದರೆ ಏನಾಗುತ್ತೆ, 15 ಆಗುತ್ತೆ. ಸೊ 15th ಲೆಟರ್ ಯಾವುದು, ಓ. ಸೊ ಇಲ್ಲಿ ಏನಾಗುತ್ತೆ, ಓ ಆಗುತ್ತೆ. ನೆಕ್ಸ್ಟ್ ಓ 15. ಸೊ ಇಲ್ಲಿ -2 ಮಾಡಿದಾಗ 13 ಬರುತ್ತೆ. ಸೊ 13th ಲೆಟರ್ ಯಾವುದು, ಎಮ್. ನೆಕ್ಸ್ಟ್ ಬಿ ಅಂದರೆ 2. ಸೊ ಬಿ ಅಂದರೆ 2, ಇದಕ್ಕೆ +3 ಅಂದಾಗ CDE. ಸೊ ಇ ಆಗುತ್ತೆ. ನೆಕ್ಸ್ಟ್ ಐ ಅಂದ್ರೆ 9. ನೆಕ್ಸ್ಟ್ -3 ಅಂದಾಗ 9ರಲ್ಲಿ 3 ಕಳೆದ್ರೆ 6 ಬಂತು. ಸೊ 6th ಲೆಟರ್ ಯಾವುದು, ಎಫ್. ನೆಕ್ಸ್ಟ್ ಎಲ್ ಅಂದರೆ 12. ಸೊ ಇದಕ್ಕೆ +4 ಮಾಡಿದ್ರೆ 16 ಆಗುತ್ತೆ. ಸೊ 16th ಲೆಟರ್ ಯಾವುದು, ಪಿ. ನೆಕ್ಸ್ಟ್ ಇ ಅಂದರೆ 5. ನೆಕ್ಸ್ಟ್ 5 - 4 ಮಾಡಿದ್ರೆ 1 ಆಗುತ್ತೆ. ಸೊ ಫಸ್ಟ್ ಲೆಟರ್ ಏನು, ಎ. ಸೊ ಮೊಬೈಲ್ ಏನಾಗುತ್ತೆ, OMEFPA. ಅದೇ ರೀತಿಯಾಗಿ ಎಂಡೆಡ್ ಅನ್ನೋದನ್ನು GRJMN ಅಂತ ಬರೆದ್ರೆ ಪ್ಲೇಸ್ PLAYS ಅನ್ನು ನಾವು ಯಾವ ರೀತಿ ಬರಿಬೋದು. ಇಲ್ಲಿ ಏನು ಮಾಡಿದ್ದಾನೆ ಅಂದರೆ +2 +4 +6 +8 +10. ಸೊ ಇವನ್ ನಂಬರ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಏನು ಮಾಡಬೇಕು, ಪ್ಲೇಸ್. ಇಲ್ಲಿ ಲೆಟರ್ಸ್ಗಳ ನಂಬರ್ಗಳು ನಮಗೆ ಚೆನ್ನಾಗಿ ಗೊತ್ತಿದ್ದರೆ ನಾವು ಬೇಗನೆ ಬರಿಬೋದು. ಸೊ ಪಿ ಅಂದರೆ 16 +2 ಮಾಡಿದರೆ 18 ಆಗುತ್ತೆ. ಸೊ 18 ಅಂದರೆ 6 ಬರುತ್ತೆ. ನೆಕ್ಸ್ಟ್ ಎಲ್ ಅಂದರೆ 12. ಇಲ್ಲಿ +4 ಮಾಡಿದರೆ 16 ಆಗುತ್ತೆ. ಸೊ 16th ಲೆಟರ್ ಅಂದರೆ ಪಿ. ಸೊ ಎ ಅಂದರೆ 1 +6 ಮಾಡಿದರೆ 7 ಆಗುತ್ತೆ. ಸೊ 7th ಲೆಟರ್ ಜಿ. ನೆಕ್ಸ್ಟ್ ವೈ ಅಂದರೆ 25 +8 ಮಾಡಿದರೆ ಜೆಡ್ ಆಗುತ್ತೆ. ನೆಕ್ಸ್ಟ್ ಜೆಡ್. ನೆಕ್ಸ್ಟ್ 7 ಲೆಟರ್ಸ್, 7th ಲೆಟರ್ ಯಾವುದು, ಜಿ. ಸೊ ಅವಾಗ ಜಿ ಆಗುತ್ತೆ. ಸೊ ಇಲ್ಲಿ ಜೆಡ್ ಏನಾಗುತ್ತೆ, 1 ಆಗುತ್ತೆ. ಸೊ 1 ಇನ್ನು 8ರಲ್ಲಿ 1 ಮೈನಸ್ ಮಾಡಿದರೆ 7 ಉಳಿತು. ಸೊ 7th ಲೆಟರ್ ಯಾವುದು, ಜಿ. ನೆಕ್ಸ್ಟ್ ಎಸ್ ಅಂದರೆ 19.
ಸೊ ಇಲ್ಲಿ +10 ಅಂದರೆ 29. ಸೊ 29 ಅಂದರೆ ಇರೋ 26 ಲೆಟರ್ಸ್. ಸೊ ಜಡ್ ಆದ ನಂತರ 29 - 26 ಮಾಡಿದರೆ 3 ಬರುತ್ತೆ. ಸೊ ಇಲ್ಲಿ ಥರ್ಡ್ ಲೆಟರ್ನ ಬರಿಬೇಕು. ಸೊ 19 + 10 ಅಂದರೆ 29. ಸೊ 26 + 3 ಅಂದರೆ ABC. ಸೊ ಇಲ್ಲಿ C ಬರುತ್ತೆ. ಸೊ ಇಲ್ಲಿ ಪ್ಲೇಸನ್ನು ನಾವು ಯಾವ ರೀತಿ ಬರಿಬೋದು, RPGGC ಅಂತ ಬರಿಬೋದು.